ಎಲ್ಲರಿಗೂ ನಮಸ್ಕಾರ. ಸಿಗ್ನಲ್ ಮ್ಯಾನ್ 1971 ಆ್ಯಕ್ಚುಲಿ ಬ್ಯಾಂಗ್ಳೂರು ಫಿಲ್ಮ್ ಫೆಸ್ಟಿವಲ್ ಆದಾಗ ಅದಕ್ಕೂ ಮುಂಚೆ 2-3 ಸತಿ ನನ್ನ ಪ್ರದರ್ಶನ ಇದ್ದಾಗ ಕರೆದ್ರು, ನನಗೆ ಬರೋಕ್ಕಾಗಲಿಲ್ಲ. ಈ ಸತಿ ಕಟ್ಟಿಟ್ಟಾಗ ಆಜ್ಞೆ ಮಾಡಿದ್ರು ಬರಲೇಬೇಕು ಅಂತ. ಅಂದರೆ ಬರಬೇಕಾಗಿತ್ತು. ನಾನು ಇನ್ನೂ ನೋಡಿಲ್ಲ. ನನ್ನ ಹೆಂಡತಿ ನನ್ನ ಮಗಳು ಬಂದು ಸಿನಿಮಾ ನೋಡಿದ್ರು. ಅವರು ಭಾಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಆ್ಯಂಡ್ ಸಾವಾಗಲೇ ಹೇಳ್ತಾ ಇದ್ರು, ನನ್ನ 2-3 ಸಿನಿಮಾ ಮಾಡಿದ್ದಾರೆ ಅಂತ. ನಾವು ಸುಮ್ಮನೆ ಹೇಳಿದೆ, ಯಾವತ್ತು ಡೇಟ್ ಹೇಳಿದ್ದೆ. ಅದೊಂದು ಕಂಫರ್ಟ್ ಝೋನ್. ಅದು ಅಂದರೆ ಅವರ ಟೇಸ್ಟ್ ನನಗೆ ಗೊತ್ತು, ಅವ್ರು ಮಾಡೋ ಸಿನಿಮಾ ಇಂಥದ್ದು ಅಂತ ನನಗೆ ಗೊತ್ತು. ಅದ್ಮೇಲೆ ಗೆಳೆಯ ವೆಂಕಟೇಶ್ ಪ್ರಸಾದ್, ಒಂದು ಥಿಯೇಟರ್ ಗ್ರೂಪ್. ವೆಂಕಟೇಶ್ ಪ್ರಸಾದ್ ಅಂದ್ರೆ ಭಾಳ ಒಂದು 15-20 ವರ್ಷದ ಪರಿಚಯ. ಸೊ ಎಲ್ಲರ ಅಭಿರುಚಿ ಗೊತ್ತಿರೋದ್ರಿಂದ ನನಗೆ ಸಿನಿಮಾ ಒಪ್ಕೊಳ್ಳೋದಕ್ಕೆ ತುಂಬ ಏನು ಹಿಂಜರಿಕೆ ಆಗಲಿ, ಕತೆ ಹೇಳಿ, ಏನು ಮಾತಾಡ್ತೀನಿ, ಏನು ಮಾಡ್ತೀನಿ ಅಂತ ಏನಾದ್ರು ಅರ್ಥದಿಂದ ಕೇಳೋ ಯಾವ ಪ್ರಮೇಯವೂ ಇರಲಿಲ್ಲ ನನಗೆ. ಸೊ ಹಾಗಾಗಿ ಭಾಳ ಖುಷಿಯಿಂದ ಒಪ್ಕೊಂಡೆ. ಬಟ್ ನನಗೆ ನಿಜವಾಗ್ಲೂ ತುಂಬ ಆ್ಯಕ್ಟ್ರಿಗೆ ಒಂದಷ್ಟು ಮೆಕ್ಯಾನಿಕಲ್ ಆಗಿ ನಾವು ಕೆಲಸಗಳನ್ನ ಮಾಡ್ತಾ ಇರ್ತೀವಿ. ಬಟ್ ಈ ಸಿನಿಮಾ ಎಸ್ಪೆಷಲಿ ಭಾಳ ನಿಜವಾಗ್ಲೂ ಚಾಲೆಂಜಿಂಗ್ ಆಗಿತ್ತು. ಅಂದರೆ ಸಾರ್ ಹೇಳಿದಾಗೆ ಟ್ರೈನ್ ಹೈಯರ್ ಮಾಡೋದು, ಮತ್ತು ಅದಕ್ಕೊಂದು ದುಡ್ಡು ಕೊಟ್ಟಿರ್ತಾರೆ, ಭಾಳ ದೊಡ್ಡ ಅಮೌಂಟ್ ಕೊಟ್ಟಿರ್ತಾರೆ. ಎಷ್ಟು ಕ್ಲಿಷ್ಟವಾಗಿತ್ತು ಅಂತ ಹೇಳಿದ್ರೆ, ಮಳೆ ಬರ್ತಿತ್ತು ಆ ಟೈಮ್ನಲ್ಲಿ. ಮಳೆ ನಿಲ್ಬೇಕು, ಮಳೆಯಲ್ಲಿ ಶೂಟ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಸರ್ ಹೇಳಿದಾಗೆ 2 ಸುರಂಗಗಳ ಮಧ್ಯ ಅದನ್ನು ಒಂದು ಸೆಟ್ ಹಾಕಿದ್ರು, ರೈಲ್ವೆ ಪ್ಲ್ಯಾಟ್ಫಾರ್ಮ್ ಥರದೊಂದು ಸೆಟ್ಟು. ನಾನು ಗಾರ್ಡ್ ಪಾತ್ರವನ್ನು ಮಾಡಿದ್ದೀನಿ, ಮಾರ್ಟಿನ್ ಅಂತ. ಸೊ ಅದರ ಮಧ್ಯೆ ನಾನು ನನ್ನ ಮತ್ತೆ ಪ್ರಕಾಶ್ ಬೆಳವಡಿ ಸಂಬಂಧ ಏನು, ನಮ್ಮ ಮಾತುಕತೆಗಳೇನು, ಇದೆಲ್ಲವೂ ನಡೆಯುತ್ತೆ. ನಾನು ಸ್ಟೇಷನ್ ನಡೆಯೋದು ಭಾಳ ಲೇಟರ್ ಸ್ಟೇಜಲ್ಲಿ. ಅದರ ನಡುವೆ ಒಂದು 2 ಸೀನ್ ನಡೆಯುತ್ತೆ. ಅದು ಏನು ಟ್ರೈನ್ ಹೋಗ್ತಾ ಇರುತ್ತೆ, ಅದರ ನಡುವೆ ನಡಿಬೇಕು. ಇದರ ಮಧ್ಯೆ ಏನಂದ್ರೆ, ಊಟಿ ಕೂನೂರಿಂದ ಏನು ಟ್ರೈನ್ ಹೋಗುತ್ತೆ ಅದು ಅವ್ರಲ್ಲಿ ಯಾವುದೇ ವ್ಯತ್ಯಾಸ ಇರಲಿಲ್ಲ. ಅದೇನು ಶೆಡ್ಯೂಲ್ ಟ್ರೈನ್ ಇತ್ತು ಅದು ನಡೀತಾನೆ ಇತ್ತು. ನಮ್ಗೆ ಸಮಸ್ಯೆ ಏನಾಗ್ತಿತ್ತು ಅಂತ ಹೇಳಿದ್ರೆ, ಅದು ಹೊರಡುತ್ತೆ ಅಂತ ಅಲ್ಲಿಂದ ಅನೌನ್ಸ್ ಮಾಡಿದ್ಮೇಲೆ ಅರ್ಧ ಗಂಟೆ ಮುಂಚೆ ನಾವು ಶೂಟಿಂಗ್ ನಿಲ್ಲಿಸಬೇಕು. ಬಿಕಾಸ್ ಅದು ಹೋಗಿ ಕ್ಲಿಯರೆನ್ಸ್ ಕೊಟ್ಟ ಮೇಲೆ ನಮ್ಮ ಟ್ರೈನ್ ಹೊರಡಬೇಕು. ಇದರ ನಡುವೆ ನಾವು 2 ಸೀನ್ ಇಂದರೆ ನಾವು ಯಾವ ರಿಹರ್ಸಲ್ ಮಾಡ್ತಾ ಇದ್ವಿ ಅದನ್ನ. ಆಮೇಲೆ ಇಟ್ ವಾಸ್ ಅ ಲೈವ್ ಆಡಿಯೋ. ಸೌಂಡ್ ಬರ್ತಾ ಇರುತ್ತೆ, ಇಂಜಿನ್ ಸೌಂಡ್, ರೈಲ್ವೆ ಎಂಜಿನ್ ಸೌಂಡ್ ಬರ್ತಾ ಇರುತ್ತೆ. ಇದರ ನಡುವೆ ನಾವು ಜೋರಾಗಿ ಮಾತಾಡಬೇಕು, ಅದು ಆ್ಯಕ್ಟಿಂಗ್ ಬೇರೆ ಮಾಡಬೇಕು. ಇದು ಭಾಳ ಚಾಲೆಂಜಿಂಗ್ ಆಗಿತ್ತು ನನಗೆ. ಭಾಳ ಖುಷಿ ಆಯಿತು ನನಗೆ. ಅಂದರೆ ಕರೆಕ್ಟ್ ಈ ಥರದ್ದು ನಿಜವಾಗ್ಲೂ ಚಾಲೆಂಜಿಂಗ್ ಕೆಲಸ ಅಂತ ಒಬ್ಬ ನಟನಿಗೆ. ಸೊ ಐ ಥೋರಲಿ ಎಂಜಾಯ್ಡ್. ಪ್ರಾಯಶಃ ನೀವು ಕರೀತಿದ್ರೆ ಮಿಸ್ ಮಾಡ್ಕೋತಾ ಇದ್ದೆ ವೆಂಕಟೇಶ್ ಆ್ಯಂಡ್ ಸರ್. ಥ್ಯಾಂಕ್ ಯು ನನಗೆ ಈ ಥರದೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಸಣ್ಣ ಪಾತ್ರ ಅಂತ ಹೇಳಿದ್ರು, ಸಣ್ಣ ಪಾತ್ರ ಅಲ್ಲ, ಇರೋದೇ 3-4 ಪಾತ್ರ, ಆದರೂ ನಾನು ಒಂದು ಮೇಜರ್ ಪಾತ್ರನೇ. ಸೊ ಥ್ಯಾಂಕ್ ಯು. ಈ ಥರದ ಪುಟ್ಟ ಪಾತ್ರಗಳನ್ನ ಯಾವಾಗ ಕೊಟ್ಟರು ಖಂಡಿತ ಮಾಡೋದಕ್ಕೆ ನನಗೆ ಆಸೆ ಆಗುತ್ತೆ, ಇಷ್ಟಪಡ್ತೀನಿ. ಚಾಲೆಂಜಿಂಗ್ ಆಗಿತ್ತು. ಗುಡ್ ಸಿನಿಮಾ. ಸರ್ ಹೇಳಿದಾಗೆ ಇಂಡಿಯಾ ಬಾಂಗ್ಲಾ ವಾರ್ ಬ್ಯಾಕ್ಡ್ರಾಪಲ್ಲಿ ನಡೆಯುವಂಥ ಒಂದು ಸಿನಿಮಾ. ಐ ಥರಲಿ ಎಂಜಾಯ್ಡ್ ವಿತ್ ಮೈ ಫ್ರೆಂಡ್ಸ್ ಆ್ಯಂಡ್ ಅದ್ಭುತವಾದ ಗ್ರೂಪ್. ಇಲ್ಲಿ ವೇದಿಕೆ ಮೇಲೆ ಕೂತಿರೋದ್ರಲ್ಲಿ ಗಣೇಶ್ ಬಾಬು ಸರ್ ಇರ್ಬೋದು ಮತ್ತು ಮೇಡಮ್ ಇರ್ಬೋದು. ಇವರಿಬ್ಬರನ್ನ ಬಿಟ್ಟರೆ ಎಲ್ಲರ ಜೊತೆ ನನಗೆ ಆತ್ಮೀಯವಾದ ಪರಿಚಯ ಇದೆ. ಎಲ್ಲರ ಕೆಲಸಗಳು ಗೊತ್ತಿದೆ ನನಗೆ. ಆ್ಯಂಡ್ ನಮ್ಮ ಶೇಖರ್ ಚಂದ್ರ ಮಾತಾಡೋಂಗಿಲ್ಲ, ಏನು ಅದ್ಭುತವಾದ ಫೋಟೋಗ್ರಫಿ ಆ್ಯಂಡ್ ಸೊ ಸೆನ್ಸಿಬಲ್. ಅಂದರೆ ಯಾವುದೇ ಒಂದು ಸಿನಿಮಾಗೆ, ಅಂದರೆ ರೆಗ್ಯುಲರ್ ಸೋ ಕಾಲ್ಡ್ ಕಮರ್ಷಿಯಲ್ ಸಿನಿಮಾ ಇರ್ಬೋದು ಅಥವಾ ವಾಟ್ ಎವರ್, ಈಗ ಸರ್ ಅಭಿರುಚಿ ಏನಿದೆ ಆ ಥರದ ಸಿನಿಮಾಗಳಿಗೂ ಎಲ್ಲದಕ್ಕೂ ಒಗ್ಗಿಕೊಳ್ಳೋ ಥರದ್ದು ಅಥವಾ ಎಲ್ಲದಕ್ಕೂ ತಯಾರಿಯಾಗಿ ಬರೋ ಥರದ ಒಂದು ಮನಸ್ಥಿತಿ. ನಂಗೆ ಭಾಳ ಖುಷಿ ಆಯಿತು. ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಗಣೇಶ್ ಬಾಬು ಸರ್, ಹ್ಯಾಟ್ಸ್ ಆಫ್ ಟು ಯುವರ್ ಎಫರ್ಟ್. ಸರ್ ಸತ್ಯ ಹೇಳಿದ್ದು, ಈ ಥರದ ಸಿನಿಮಾಗಳಿಗೆ ಧೈರ್ಯ ಮಾಡೋದೇ ಭಾಳ ಕಷ್ಟ. ಸೊ ನೀವು ಧೈರ್ಯ ಮಾಡಿದಿರಿ, ನಿಜವಾಗ್ಲೂ ಒಳ್ಳೆ ಸಿನಿಮಾಕ್ಕೆ ನೀವು ಧೈರ್ಯ ಮಾಡಿದಿರಿ ಅಂತ ನನಗೆ ಅನ್ಸುತ್ತೇನೆ. ಆ್ಯಂಡ್ ನಾನು ಅವಾಗ ಯಾರು ಮಾತಾಡುವಾಗ ಹೇಳ್ತಾ ಇದ್ದೆ, ಏನು ಆ ಥರ ಕಮರ್ಷಿಯಲ್ ಸಿನಿಮಾ, ಎಕ್ಸ್ಪೆರಿಮೆಂಟಲ್ ಸಿನಿಮಾ, ಪೀಟು ಪ್ರೇ ಆ ಥರದ್ದೆಲ್ಲ ಏನು ಸದ್ಯಕ್ಕಿಲ್ಲ ಅಂತ ಅನಿಸುತ್ತೆ. ಆಫ್ಟರ್ ಎಸ್ಪೆಷಲಿ ಕರೋನಾ ತುಂಬ ಜನ ತುಂಬ OTT ಪ್ಲ್ಯಾಟ್ಫಾರ್ಮ್ಸ್ಗೆ, ಸೀರೀಸ್ಗೆ ಎಕ್ಸ್ಪೋಸ್ ಆಗಿದ್ದಾರೆ. ಅದು ಜಿಂಕ್ಸ್ ಬ್ರೇಕ್ ಆಗಿದೆ. ಇದು ಸೋಕಾಲ್ಡ್ ಬಿಗ್ ಹೀರೋಸ್ಗೆ ಕಮರ್ಷಿಯಲ್ ಸಿನಿಮಾ, 4 ಫೈಟು, 4 ಸಾಂಗು, ಓಕೆ, ಅವರ ಫ್ಯಾನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಿಟ್ಟರೆ ಅದರ್ವೈಸ್ ತುಂಬ ಕಂಟೆಂಟ್ನ ಕೇಳ್ತಾ ಇದ್ದಾರೆ ಜನ ಇವತ್ತು. ಆ ನಿಟ್ಟಿನಲ್ಲಿ ಈ ಸಿನಿಮಾ ಭಾಳ ದೊಡ್ಡ ಕೆಲಸ ಮಾಡುತ್ತೆ ಅಂತ ನನಗೆ ಅನಿಸುತ್ತೆ. ಪ್ರಕಾಶ್ ಬೆಳವಡಿ ಸರ್ ಮೇಕ್ಸ್ ಯು ಸೋ ಕಂಫರ್ಟಬಲ್. ನನಗೂ ಅಷ್ಟೇ, ನನ್ನ ಅವರ ಪರಿಚಯ ಭಾಳ ಹಳೆ 15-20 ವರ್ಷದ ಪರಿಚಯ. ಸೊ ಹಾಗಾಗಿ ನಂಗೆ ಭಾಳ ಖುಷಿ ಆಯಿತು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದು. ಚಾನ್ಸ್ ಕೊಟ್ಟಿದ್ದಕ್ಕೆ ಭಾಳ ಥ್ಯಾಂಕ್ಸ್. ಆ್ಯಂಡ್ ಒಳ್ಳೆಯದಾಗಲಿ. ಆ್ಯಂಡ್ ಅಗೈನ್ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು, ಸಿನಿಮಾನ ಪ್ರಮೋಟ್ ಮಾಡಿ. ಏನೋ ಮಧ್ಯೆ ಒಂದು ಲೀನ್ ಪೀರಿಯಡ್ ನಡುವೆ ಒಂದಷ್ಟು ಸಿನಿಮಾಗಳೀಗ ಚಿಗುತ್ಕೋತಾ ಇದೆ. ಆ ಸಾಲಿನಲ್ಲಿ ಈ ಸಿನಿಮಾ ಕೂಡ ನಿಲ್ಲಿ, ಈ ಸಿನಿಮಾ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ,
ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.